ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಯಾರು ಸಪೋರ್ಟ್ ಇಲ್ಲ ಗುರು. ಎದಕ್ಕೆ ಸುಳ್ಳೋದು? ಒಂದು ವಸ್ತುನ ತಗೊತೀನಿ ಅಂದಾಗ, ಏನೋ ಒಂದು ಮಾಡ್ತೀನಿ ಅಂದಾಗ ಫ್ಯಾಮಿಲಿ ಸಪೋರ್ಟ್ ಇಲ್ಲ. ಎಷ್ಟೇ ಕಷ್ಟ ಬರಲಿ, ನಷ್ಟ ಬರಲಿ, ಏನೇ ಆಗಲಿ, ಅದು ಬೈ ಎನಿಥಿಂಗ್ ಒಬ್ಬನೇ ಇರ್ತೀನಿ ನಾನು. ನನ್ನ ಹಿಂದೆ ಯಾರೂ ಇಲ್ಲ. ನನ್ನಿಂದ ಎಲ್ಲ ದೂರ ಆದ್ರು ಗುರು. ಎದಕ್ಕೆ ಸುಳ್ಳು ಹೇಳ್ಬೇಕು? ಎಲ್ಲರೂ ದೂರ ಆಗ್ಯಾರ. ನನ್ನಿಂದ ಒಬ್ಬರು ಇಲ್ಲ, ಒಬ್ಬರು ನಿಂತ್ಕೊಂಡಿಲ್ಲ. ನನ್ನ ಜರ್ನಿ ಇಲ್ಲ ಕೊನೆ ಅಂತ ಹೇಳಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಆಫ್ಟರ್ 1 ವರ್ಷಗಳ ಬಳಿಕ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಉದ್ದೇಶನೇ ಬೇರೆದಿದೆ ಗುರು. ಈವನ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ಯಾರಿಗೆ ಮೋಸ ಮಾಡಿಲ್ಲ, ಕೊಲೆ ಮಾಡಿಲ್ಲ, ದರೋಡೆ ಮಾಡಿಲ್ಲ, ಇನ್ನೊಂದಿಲ್ಲ. ಆದರೂ ನಿಜ ಗುರು, ನಿಜ ಡಿಪ್ರೆಷನ್ ಆಗಿದ್ದೀನಿ ನಾನು. ನನ್ನ ಕೈಲಿ ಆಗ್ತಿಲ್ಲ. ಇದಕ್ಕಂದರೆ ನಂದು ಹೆಲ್ತ್ ಕಂಡೀಷನ್ ಭಾಳ ಕ್ರಿಟಿಕಲ್ ಆಗಿದೆ. ನಾನು ಅವ್ರು ಶೇರ್ ಮಾಡ್ಕೊಳಲ್ಲ. ನಾನು ನಿನ್ನವರಿಗಾದರೂ ನಮ್ಮ ಅಪ್ಪ ಅಮ್ಮನ್ನೇ ಹೇಳಿಲ್ಲ ನಾನು ನನ್ನ ಹೆಲ್ತ್ ಬಗ್ಗೆ. ಸೊ ಆದರೂ ಅವ್ರ ಜೊತೆ ನಕ್ಕಂತಾನೆ ಹೇಳ್ತೀನಿ. ನಾನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ಇವತ್ತಿಗೆ ನನ್ನ ಹೆಲ್ತ್ ಕಂಡೀಷನ್ ಕೇಳ್ಬಿಟ್ರೆ ನೀವೇ ಏನೋ ಅಂತೀರ ಅಷ್ಟೇ. ಬದುಕಬೇಕೋ ಬ್ಯಾಡವೋ ಆ ಥರ ಅನಿಸ್ಬಿಟ್ಟಿದೆ ಜೀವನ. ನಿಜ ಗುರು, ಮನೆ ಕಷ್ಟ ನೋಡಿದಾಗ ಏನೋ ಒಂಥರ ಫೀಲ್ ಆಗೋದಷ್ಟೇ ನಮಗೆ. ಏನೇ ಇರಲಿ, ಅದು ಎನಿಥಿಂಗ್ ಏನೇ ಇರಲಿ, ಮನೆಗಳ ಕಷ್ಟ ನೋಡಿದಾಗ, ನಮ್ಮ ಅಪ್ಪ ಅಮ್ಮರ ಮುಖ ನೋಡಿದಾಗ ಅವಾಗ ಮನ್ಸಿಗೆ ಹುಟ್ಟುತ್ತೆ ಸಾಯಬಾರ್ದು ಅಂತೇಳಿ. ನನ್ನೊಂದು ಗುರಿ ಇತ್ತು ಗುರು, ಯೂಟ್ಯೂಬ್ ಕಮ್ಯುನಿಟಿನಾಗ ಬೆಳಿಬೇಕನ್ನೋ ಗುರಿ ಇತ್ತು. ಆ ಗುರಿ ನನ್ನ ಕೈಲಿಂದ ನಾನೇ ಇದು ಮಾಡ್ಕೊಂಡಿದ್ದೆ. ಅದಕ್ಕೊಂದು ಕಾರಣನೇ ಬೇರೆದಿದೆ, ಕಾಂಪಿಟೇಷನ್. ನಾನು ಮಾಡೋಕ್ಕೆ ನಿಂತರೆ ದೊಡ್ಡ ಲೆಕ್ಕ ಮಾಡ್ತೀನಿ. ಆಗ್ತಿಲ್ಲ ಗುರು, ನನ್ನ ಕೈಲಿ ನಿಜ ಆಗ್ತಿಲ್ಲ. ದಿಸ್ ಈಸ್ ಎಂಡ್ ಆಫ್ ಮೈ ವಿಡಿಯೋ. ಇದೇ ನನ್ನ ಕೊನೆ ವಿಡಿಯೋ ಆಗಿರುತ್ತೆ. ಯಾವತ್ತು ನೀವು ನನ್ನ ನೋಡಲ್ಲ, ನಾನು ಯಾವತ್ತು ನಿಮ್ಮನ್ನು ನೋಡಲ್ಲ. ಆ ವಿಡಿಯೋ ಇದಾಗಿರುತ್ತೆ. ಸ್ವಲ್ಪ ದಿನ ಅಷ್ಟೇ. ಆ್ಯಕ್ಚುಲಿ ರಾಕಿ ವಿಠಲ್ ಚಾನಲಲ್ಲೂ ವಿಡಿಯೋಗಳು ಭಾಳ ದಿನದಿಂದ ಗ್ಯಾಪ್ ಆಗಿದ್ವು ಕೂಡ. ನಿಜ ಗುರು, ನನಗೆ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟೇ ಇಲ್ಲ. ಜೀವನದಾಗ ಏನೇ ಮಾಡ್ರಿ ಗುರು, ನಿಜವಾಗಿ ಹೇಳ್ತಾ ಇದ್ದೀನಿ, ಕಷ್ಟ ಬಂದ ಕಷ್ಟನ ಎದುರಿಸ್ಬೇಕು. ಆ ಥರ ಜೀವನ ಮಾಡಿ. ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಭಾಳ ಡಿಪ್ರೆಷನ್ ಆಗಿದ್ದೀನಿ. ಈವನ್ ಮೇ 3ನೇ ತಾರೀಕಿಂದ ಜೂನ್ 27 ಡೇಟ್ ಇಲ್ಲಿವರೆಗೆ ಭಾಳ ಡಿಪ್ರೆಷನ್ ಆಗಿದೆ ನಾನು. ನನಗೆ ನನ್ನ ಕೈಲಿ ಏನೂ ಆಗ್ತಿಲ್ಲ. ನಿಜ, ರಾತ್ರಿ ಎಲ್ಲ ನಿದ್ದೆ ಬರೋಲ್ಲ ಗುರು. ನಾನು ಮಕ್ಕನ ತಟ್ಟಿಗೆಲ್ಲ 2-3 ಗಂಟೆ ಆಗುತ್ತೆ, ನಿದ್ದೆ ಬರೋಲ್ಲ. ಒದ್ದಾಡಬೇಕು, ಆದರೂ ನಿದ್ದೆ ಬರೋಲ್ಲ. ಭಾಳ ಕಷ್ಟಗಳನ್ನ ಎದುರಿಸ್ತೀವಿ ಕೂಡ. ಇವತ್ತಿಗೆ ಏನೋ ನೀವು ಅಂದ್ಕೊಂಡಿರ್ಬೋದು, ಬೇಸ್ ದುಡಿತಿದ್ದಾನೆ, ಬೇಸ್ ಮಾಡ್ಕೊತಿದ್ದಾನೆ ಅಂತೇಳಿ. ನನ್ನ ಇವೆಲ್ಲ ಯಾವುದು ಅಲ್ಲೇ ಅಲ್ಲ. ಕಷ್ಟ ನನಗೆ ಗೊತ್ತಿರುತ್ತೆ, ಕಷ್ಟ ನನಗೆ ಗೊತ್ತಿರುತ್ತೆ, ನಿಮಗೆ ಗೊತ್ತಿರಲ್ಲ.
ಸ್ಟಡಿನ ಎಂಡ್ ಮಾಡಿಬಿಟ್ಟೆ. ಬೇಡ ಸ್ಟಡಿ. ಇವಾಗಿನ ಕಾಲದಾಗ ನಾವು ಕಟ್ಟೋ ಫೀಸ್ ಕೂಡ ನಮಗೆ ವಸೂಲಾಗಲ್ಲ ಗುರು. ಮಿನಿಮಮ್ 30,000 ಫೀಸ್ ಕಟ್ಟಿರ್ತೀವಿ ಅನ್ಕ. ಬುಕ್ ತಗೊಳಕ್ಕೆ ಒಂದು ಬುಕ್ ಇಕ್ಕದಿದೆ ಅಂತೇಳಿ ಒಂದು 10,000 ಖರ್ಚು ಅನ್ಕ. 40,000 ಸೆಮ್ಮಿಗೆ, ಸಾರಿ 1 ಇಯರ್ಗೆ ಅನ್ಕರಿ ಹೋಲತ್ತದ. ಹೌದಾ? ಎಷ್ಟು ಖರ್ಚಾಗೋದು. ನಾವು ಈ ಜಾಬ್ ಸಿಕ್ಕರೂ ಕೂಡ 10,000 to 15,000 ಸ್ಯಾಲ್ರಿ ಇರ್ತೈತೆ ಅಷ್ಟೇ. ಇವೇನದೇ ನಿನ್ನ ಬಿಸ್ನೆಸ್ ಮಾಡೋರು. ನಿಜ ಹೇಳ್ತಿದ್ದೀನಿ, ಬಿಸ್ನೆಸ್ ಆಗಿರೋ ಲಾಭ, ಅದರ ನಷ್ಟನೂ ಬರುತ್ತೆ, ಲಾಭನೂ ಬರುತ್ತೆ. ಅದರಾಗ ನಿನ್ನ ಗೆಲ್ತೀಯ, ಅದರಾಗ ಸಾವಿಲ್ಲ ಬಿಸ್ನೆಸ್ ಆಗ. ಸೊ ಆ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ, ಸ್ಟಡಿ ಮಾಡಿರಿ, ಬೇಡ ಅನ್ನಲ್ಲ. ನಿಮ್ಮ ವೈಯಕ್ತಿಕ ಅಷ್ಟೇ ಅವು. ನಾನು ಮಾಡಬೇಡ್ರಿ ಅಂತೇಳಿ ನಾನೇನು ದೇವರಲ್ಲ, ಹೇಳೋಕೆ ಕುಂತೀನಿ. ನಾನಲ್ಲೇ ಜಸ್ಟ್ 10th ಪಾಸ್ ಗುರು. ನಾನು ಡಿಪ್ಲೊಮಾ ಕೂಡ ನಾನೆಲ್ಲ ಬ್ಯಾಕ್ಲಾಕೆ ಉಳಿದಿರೋ, ಒಂದು ಪಾಸ್ ಇಲ್ಲ. ಪಾಸ್ ಆಗಿರೋ ಬರೀ ಪ್ರಾಕ್ಟಿಕಲ್, ಈವನ್ ಲ್ಯಾಬ್ಸ್ ಅಷ್ಟೇ. ನಾನು ಪ್ರಾಕ್ಟಿಕಲ್ ಅಷ್ಟೇ ಪಾಸ್ ಆಗಿರೋ, ಥಿಯರಿ ಯಾವ್ಯಾವ ಪಾಸ್ ಆಗಿಲ್ಲ. ಸೊ ಆ ಕಾರಣಕ್ಕೆ ನಾನು ಸ್ಟಡಿನ ಎಂಡ್ ಮಾಡಿಬಿಟ್ಟೆ. ಬೇಡ ಅಂತ. ಫ್ಯಾಮಿಲಿ ವಿಷಯಕ್ಕೆ ಬಂದರೆ ಯಾರು ಸಪೋರ್ಟ್ ಇಲ್ಲ ಆಗೋದು. ಎದಕ್ಕೆ ಸುಳ್ಳೋದು. ಒಂದು ವಸ್ತುನ ತಗೊತೀನಿ ಅಂದಾಗ, ಏನೋ ಒಂದು ಮಾಡ್ತೀನಿ ಅಂದಾಗ ಫ್ಯಾಮಿಲಿಲಿ ಸಪೋರ್ಟ್ ಇಲ್ಲ. ಬೇಡ ಗುರು, ಇರಲಿ. ಅವ್ರ ಖುಷಿನೇ ನಮ್ಮ ಖುಷಿ. ಇಟ್ಸ್ ಓಕೆ. ನಾನು ನೀವೆಲ್ಲ ತಲೆಗೆ ಹಾಕೋಣಲ್ಲ, ಸಪೋರ್ಟ್ ಇರಲಿ ಬಿಡಲಿ. ಒಬ್ಬನೇ ಇರ್ತೀನಿ ಗುರು. ನಾನು ಸಿಂಗಲ್ ಆಗಿ ಜೀವನ ನಡೆಸ್ತಾ ಇದ್ದೀನಿ. ಎಷ್ಟೇ ಕಷ್ಟ ಬರಲಿ, ನಷ್ಟ ಬರಲಿ, ಏನೇ ಆಗಲಿ, ಅದು ಬೈ ಎನಿಥಿಂಗ್ ಒಬ್ಬನೇ ಇರ್ತೀನಿ ನಾನು. ನನ್ನ ಹಿಂದೆ ಯಾರೂ ಇಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ನನ್ನ ಹಿಂದೆ ಒಬ್ಬರು ಇಲ್ಲೇ ಇಲ್ಲ. ಫ್ಯಾಮಿಲಿ ಆಗಲಿ, ಫ್ರೆಂಡ್ಸ್ ಆಗಿರಲಿ, ಇನ್ನೊಬ್ಬರಾಗಿರಲಿ, ಒಬ್ಬರು ಇಲ್ಲ. ನನ್ನ ಕಷ್ಟ ನಾನು ಯಾರ ಹತ್ರನೂ ಶೇರ್ ಮಾಡಲ್ಲ. ನಂದು ಹೆಲ್ತ್ ಆಗಿರಲಿ, ನಂದು ಇನ್ನೊಂದಾಗಿರಲಿ, ಪರ್ಸ್ನಲ್ ಆಗಿರಲಿ, ನಾನು ಯಾರ ಜೊತೆನೂ ಶೇರ್ ಮಾಡಲ್ಲ. ಈವನ್ ನನ್ನ ತಕ್ಕಿರಲಿ. ಯಾಕಂದರೆ ನನಗೆ ಕಷ್ಟ ಆಯ್ತು ಅಂದಾಗ ನಾನು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಯಾಕಂದರೆ ಅಲ್ಲಿ ಒಂದು ಮಾತು ಬರುತ್ತೆ, ಅದು ಬೇಡ. ಆ ಕಾರಣಕ್ಕೆ ನಾನು ಬೇಡ, ನನ್ನ ಕಷ್ಟ ನನಗಿರಲಿ, ಅವ್ರ ಖುಷಿ ಅವರಿಗಿರಲಿ, ಅವ್ರ ಕಷ್ಟ ಅವರಿಗಿರಲಿ, ನಾನು ಆ ಥರ. ನಿಜ ಹೇಳ್ತಾ ಇದ್ದೀನಿ. ಇದೇ ನನ್ನ ಕೊನೆ ವಿಡಿಯೋ ಆಗಿರುತ್ತೆ. ರಾಕಿ ವಿಠಲ್ ಚಾನಲ್. ಇದೇ ನಾನು ಇವತ್ತೇ ಹೇಳ್ತಾ ಇದ್ದೀನಿ ನಿಮ್ಮ ಮುಂದೆ, ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ನಾನು ಲಾಸ್ಟ್ ಆಗಿರ್ತೀನಿ ಕೂಡ, ಅರ್ಥ ಮಾಡ್ತಾರೆ. ನನ್ನೊಂದೇ ಗುರಿ ಆಯ್ತು ಇನ್ನೊಂದು ಮಂತ್, ಅದಾಗುವವರೆಗೆ ಮಾತ್ರ. ಆಮೇಲೆ ದೇವರೇ ಗತಿ. ನನ್ನಿಂದ ಎಲ್ಲ ದೂರ ಆದ್ರು ಗುರು. ಎದಕ್ಕೆ ಸುಳ್ಳು ಹೇಳ್ಬೇಕು, ಎಲ್ಲರೂ ದೂರ ಆಗ್ಯಾರ. ನನ್ನಿಂದ ಒಬ್ಬರು ಇಲ್ಲ, ಒಬ್ಬರು ನಿಂತ್ಕೊಂಡಿಲ್ಲ. ಯಾಕಂದರೆ ನಾನು ಹೇಳ್ತಾನಲ್ಲ, ಬೇಡ ಗುರು ಇದಕ್ಕೆ ಬೇಕಂತೇಳಿ. ನಂದು ಹಳೆ ಚಾನಲಲ್ಲಿ ಹೋಗಿ ನನ್ನ ಫೇಸ್ ನೋಡಿ, ಇವಾಗಿನ ಫೇಸ್ ನೋಡಿ ಹೇಗಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನಮಗೆ ಯಾರು ಸಹವಾಸನೂ ಬೇಡ ಅಂತ ನಾನು ಬದುಕ್ತಾ ಇದ್ದೀನಿ. ಬೇಡ ಗುರು ಯಾರ ಜೊತೆ ನಾನು ಯಾವತ್ತು ಹತ್ತಿಲ್ಲ ಕ್ಯಾಮ್ರಾ ಮುಂದೆ, ಅಳಕ್ಕೂ ಹೋಗಲ್ಲ. ಹೇಳ್ತಾ ಇದ್ದೀನಿ ನಾನು ಇದೊಂದು. ಎದಕ್ಕಂದರೆ ನನಗೆ ಒಂಥರ
ಇಟ್ಸ್ ಓಕೆ ಗುರು, ಇರಲಿ ಪರವಾಗಿಲ್ಲ. ಏನೇ ಆಗಲಿ ಗುರು, ಮುಂದೆ ಏನಾದರೂ ಮಾಡ್ತೀನಿ. ಆ ಗುರಿ ಒಂದಾಗಲಿ, ಅದೊಂದು ಮಾಡಿ ಆಮೇಲೆ ನೋಡೋಣ ಅದು ಏನಾಗುತ್ತೆ ಅಂತೇಳಿ. ನನಗೂ ಅಷ್ಟು ಕ್ಲಾರಿಟಿ ಇಲ್ಲ. ಮೇ ಬಿ August 23 ಲಾಸ್ಟ್ ಅನ್ಕೊಂತೀನಿ, ನನ್ನ ಬರ್ಡೇ ದಿನ ಲಾಸ್ಟ್. ನಾನು ಯಾವತ್ತು ಗುರು ನನ್ನ ಲೈಫಲ್ಲಿ ನಾನು ಯಾವತ್ತು ಯಾರಿಗೂ ಹೆದರ್ಕೊಂಡಿರೋ ಮನುಷ್ಯನೂ ಅಲ್ಲ, ಹೆದರ್ಕೊಳ್ಳೋಕ್ಕೂ ಹೋಗಲ್ಲ. ಯಾಕಂದರೆ ಇವೆನ್ ನಾನು ದುಡಿತಿದ್ದೀನಿ, ನಾನು ತಿಂತಿದ್ದೀನಿ, ಅದು ನಂದು ಓನ್ ಮನಿ, ಹೌದಾ? ಸೊ ಆ ಕಾರಣಕ್ಕೆ ಇವೇನು ಮಾಡ್ತೀನಿ, ಇನ್ನೊಂದು ಮಾಡ್ತೀನಿ ಗುರು, ದೊಡ್ಡ ಲೆಕ್ಕ ಮಾಡಿದ್ದೀನಿ. ಅದು ಒಂಥರ ವಿಜೃಂಭಣೆ ಅಂತಾರಲ್ಲ, ಸೊ ಆ ಥರ. ಸಿ ಯು ಸೂನ್ ಬೇಬೆ, ಮಾಡ್ತೀನಿ. ನಾನು ಅಳ್ತಿರೋ ಕಾರಣನೇ ಬೇರೆ ಇದೆ, ನಾನು ಅದು ಹೇಳಲ್ಲ ಅಷ್ಟೇ. ಇಟ್ಸ್ ಓಕೆ, ಫೈನ್. ಇದು ನನ್ನ ಕೊನೆಯ ವಿಡಿಯೋ ಇನ್ ದಿಸ್ ಚಾನಲ್. ಲೈಫಲ್ಲಿ ಕೂಡ ಗುರು ನನಗೆ ಏನೋ ಇರಲೇಬಾರ್ದು ಅನ್ನೋ ಥರ ಫೀಲ್ ಆಗ್ತಿದೆ. ನೋಡೋಣ ಮುಂದೆ ಏನಾಗುತ್ತೋ ಏನಿಲ್ಲ. ನನ್ನ ಜರ್ನಿ ಇಲ್ಲೇ ಕೊನೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಕೂಡ. ಮುಂದೆ ಯಾವುದೇ ರೀತಿಯಾಗಿ ನಾನು ಕಾಣಿಸಿಕೊಳ್ಳುವುದಿಲ್ಲ. ಲವ್ ಯು ಆಲ್ ಬೇಬಿ, ಟಾಟಾ ಬಾಯ್. ಮುಂದಿನ ವಿಡಿಯೋನಲ್ಲಿ ಸಿಗೋಣ ಅನ್ನೋದು ಬೇಡ, ನೋಡೋಣ.